ಇಷ್ಟು ದಿವಸ ನಿಮ್ಮೆಲ್ರಿಗೂ ಸುಳ್ಳು ಹೇಳ್ದೆ. ಆದ್ರೆ ಯಾಕೆ ಹೇಳ್ದೆ ಅಂದ್ರೆ ನನಗೆ ಪ್ರಿಯಾಂಕಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವೆಲ್ಲರೂ ಬೇಜಾರು ಮಾಡ್ಕೊಂಡು ಈ ಮನೆ ಒಡೆದೋಗುತ್ತೋ ಅಂತ ನಾನು ಈ ವಿಷಯ ಮುಚ್ಚಿಟ್ಟೆ. ಏನಮ್ಮ ಇದಲ್ಲ? ಅವನು ಹೇಳ್ತಾ ಇರೋದಲ್ಲ ನಿಜಾನ? ಯಾರು ನೀನು? ನಮ್ಮನೆಗೆ ಯಾಕೆ ಬಂದೆ? ಮನೆಯವ್ರನ್ನೆಲ್ಲ ತುಂಬಾ ಪರಿಚಯ ಇರೋರ್ ತರ ಮಾತಾಡಿಸ್ತಾ ಇದ್ದೆ. ನಾವೆಲ್ಲ ಹೇಗ್ ಗೊತ್ತು ನಿನಗೆ? ಇವನು ರಾಜಶೇಖರ್ ಮೂರ್ತಿ ಅಂತ ನನ್ನ ಆಪ್ತ ಗೆಳೆಯ. ಈಕೆ ಲಕ್ಷ್ಮಿ ಅಂತ ರಾಜಶೇಖರ್ ಹೆಂಡತಿ. ಲಕ್ಷ್ಮವಾಗಿದಾರಲ್ಲ? ಮೈ ಗಾಡ್, ಎಷ್ಟು ದೊಡ್ಡವನ ಆಗ್ಬಿಟ್ಟಿದ್ದಾನೆ. ಯಾರು ಗೊತ್ತಾ? ಸಾಗರ್ ಅಂತ ಮಗನಾ? ಈಕೆ ಗೌರಮ್ಮ ಅಂತ ರಾಜಶೇಖರ್ ತಾಯಿ. ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ನೋಡಿ. ಇವನ್ ಬರೀ ಸ್ನೇಹಿತ ಅಲ್ಲಮ್ಮ, ನನ್ನ ಪಾಲಿನ ದೇವ್ರು. ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿದ್ದು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ MD ಸೀಟ್ ಸಿಕ್ತಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ತಾ. ಇವತ್ತು ನಾನು ಈ ಪೊಸಿಷನ್ಗೆ ಬರೋದಕ್ಕೆ ಇವನೇ ಕಾರಣ. ಇವನ್ ಋಣನ ಈ ಜನ್ಮದಲ್ಲ, 7 ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ. ಮತ್ ಯಾಕೆ ಡ್ಯಾಡಿ ಇಂಥ ಒಳ್ಳೆ ಫ್ರೆಂಡ್ ನೀವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ? ಇಲ್ಲಿ ನಾನ್ ಬಿಸಿ ಆಗೋದೆ, ಅಲ್ಲಿ ಅವನ್ ಬಿಸ್ನೆಸ್ ನಲ್ಲಿ ಅವನ್ ಬಿಸಿ ಆಗೋದ. ಹಾಗಾಗಿ ನಮ್ಮಿಬ್ಬರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟೇ ಇರ್ಲಿಲ್ಲ. ಹಾ, ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅವನಿಗೂ ಅಷ್ಟೇ. ನನ್ನ ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ತಗೊಂಡ. ನೋಡು, ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಕಾಜೋಲ್, ಅವನಿಗೆ ನಮ್ ಫ್ಯಾಮಿಲಿ ಫೋಟೋನು ಬೇಕಂತೆ. ನೀನೇ ಯಾವ್ದಾರು ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ. ಓ ಡ್ಯಾಡ್, ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ. ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳ್ಸಿಕೊಡ್ತೀನಿ. My Jasmine, I love your strength, Jasmine. I love this. Hey, who are you? Nonsense. What the hell are you trying to do? Hell, Allah, darling. Smell ಮಾಡ್ತಾ ಇದ್ದೀನಿ. My Jasmine smell. My favorite smell. My lovely, beautiful Jasmine. Mind blowing. ನಾನೇನು ಮುಟ್ಟಲ್ಲ. ಹೆದರ್ಕೋಬೇಡ, ನಾನು ಹಾಗೆ ನಾನು ಸ್ಮೆಲ್ ಮಾಡ್ತಿರ್ತೀನಿ. ಓಂ ಸ್ಮೆಲ್ಲಾಯ ನಮಃ. ಜಾಸ್ಮಿನ್, I love you. I want to marry you, Jasmine. I love you. ಎಲ್ಲಿ ನಾನು ಜಾಸ್ಮಿನ್? ಅವ್ಳು ಹೊರಟೋದ್ಲು ಬಾಸ್. Hey, Navakaram! Bloody fool! ಅವಳು ನನ್ ಬೇಕು. ಐ ವಾಂಟ್ ಹರ್. ಅವಳು ಎಲ್ಲಿದ್ದಾಳೆ? ಅವಳು ಯಾರು? ಐ ವಾಂಟ್ ಆಲ್ ಡೀಟೇಲ್ಸ್. Hey, who are you?
ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ವಾಟ್ಸ್ ಯೋರ್ ಪ್ರಾಬ್ಲಮ್ ಮ್ಯಾನ್? ಹಾರ್ಟ್ ಡಾಕ್ಟರ್ ಮಿಸ್ಸಿಂಗ್. ಹಾರ್ಟ್ ಇಸ್ ಮಿಸ್ಸಿಂಗ್ ಡಾಕ್ಟರ್. What? ಪ್ಯಾರ್, ಇಶ್ಕ್, ಮೊಹಬ್ಬತ್. ಲವ್ ಪ್ರಾಬ್ಲಮ್. ಗುಡ್ ಡಾಕ್ಟರ್. ಬಹಳ ಬೇಗ ಕಂಡಿಡ್ರಿ. ಮೈಂಡ್ ಬ್ಲಾಕ್ ಆಗಿ, ಬ್ರೈನ್ ಲಾಕ್ ಆಗಿ, ಪಲ್ಸ್ ವೀಕ್ ಆಗಿ, ಹಾರ್ಟು ಸೀಸ್ ಆಗಿದೆ. ಕಣ್ಣು ಕನ್ನಡಿಯಾಗಿ ಬರೆಯೋಳ ಬಿಂಬ ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಯಾಕೆ ಬಂದೆ? ಮೆಡಿಸಿನ್ ಹುಡ್ಕೊಂಡು ಬಂದೆ. ತೇರಾ ಬೇಟಿ ಮೈಸೂರು ಕನ್ನಡದ ಮಲ್ಲಿಗೆ, ನಿಮ್ಮ ಮಗಳು. ಮುಜೆ ಉಸ್ಕಿ ಖುಷ್ಬು ಚಾಹಿಯೇ. ಮೈಂಡ್ ಬ್ಲೋಯಿಂಗ್. ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ. ಯು ಆರ್ ಗ್ರೇಟ್. ಯು ಬೋತ್ ಆರ್ ಗ್ರೇಟ್. ನಿನ್ನೆ ಅವಳು ನೋಡ್ದಾಗಿಂದ ಅವಳು ಯಾರು ಏನು ಅಂತ ಪತ್ತೆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೋಡಿ, ಕಣ್ಣು ನಿದ್ದೆ ಕೂಡ ಮಾಡಿಲ್ಲ. ಎಲ್ಲ ಕಾಲೇಜ್ ಕ್ಯಾಂಪಸ್ನ ಜಾಲಾಡಿಸಿದ ಮೇಲೆ ಗೊತ್ತಾಯ್ತು ಅವಳು ನಿಮ್ಮ ಮಗಳು ಅಂತ. ನಾನು ನನ್ನ ಲೈಫ್ನಲ್ಲಿ ಎಷ್ಟೋ ಹುಡುಗಿರು ನೋಡಿದ್ದೀನಿ, ಆದ್ರೆ ಈ ತರ ಯಾರು ಡಿಸ್ಟರ್ಬ್ ಮಾಡಿಲ್ಲ. ಬರ್ತಿದ್ರು ಹೋಗ್ತಿದ್ರು. ಆದ್ರೆ ಇವಳು ಫುಲ್ ಡಿಸ್ಟರ್ಬ್ ಮಾಡ್ಬಿಟ್ಲು. ಜಾಸ್ಮಿನ್, आ जाओ जैस्मिन, आ जाओ. My Jasmine, I love you. Who's the scoundrel, Daddy? Scoundrel alla Jasmine. Mental. ನಿಂಗೋಸ್ಕರ ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಡೋಂಟ್ ವರಿ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಓಕೆ, ನೈಸ್ ಮೀಟಿಂಗ್ ಯು. ಗುಡ್ ಬೈ, ಟೇಕ್ ಕೇರ್. Mr. and Mrs. Janardhan, once again, hats off to you both. ಅಲ್ಲ ರೀ, ಅವ್ನು ಏನೇನೋ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ, ನೀವ್ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ನಾರ್ಮಲ್ ಮನುಷ್ಯ ಆದ್ರೆ ಮಾತಾಡ್ಬೋದು, ಹಿ ಸೈಕಿಕ್. ಅವನ ಹತ್ರ ಏನೇ ಮಾತಾಡ್ತೀಯಾ? ನಮ್ ಕಾಲೇಜ್ ಹತ್ರನೂ ಹೀಗೆ ಬಿಹೇವ್ ಮಾಡ್ತಾ ಡ್ಯಾಡಿ. ಓ ಮೈ ಗಾಡ್, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಡೀರಿ. ಬೇಡ ಶಾಲಿನಿ, ಹೀಸ್ ಅಬ್ನಾರ್ಮಲ್. ಇವತ್ತಿದ್ದಾಗೆ ನಾಳೆನೂ ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಇವತ್ತೇ ಮರ್ತೋಗ್ಬೋದು, ನಾಳೆನೂ ಕಂಟಿನ್ಯೂ ಆದ್ರೆ ಆಗ ನೋಡೋಣ. ಅಲ್ಲಿ ತನಕ ನೀನ್ ಕೇರ್ಫುಲ್ ಆಗಿರಮ್ಮ. ಓಕೆ ಡ್ಯಾಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಭಾವನಾ. ಪ್ರಪಂಚದ ಹಲವಾರು ದೇಶಗಳಲ್ಲಿ ತನ್ನ ಡ್ರಗ್ಸ್ ಮಾಫಿಯಾ ಜಾಲವನ್ನ ವಿಸ್ತರಿಸಿಕೊಂಡಿರುವ ಸೋನುಭಾಯ್ ಅನ್ನೋ ವ್ಯಕ್ತಿ ಭಾರತದ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾನೆ. ಈತನ ಶೋಧಕ್ಕಾಗಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಈತನ ಸುಳಿವು ಕೊಟ್ಟವರಿಗೆ 1 ಕೋಟಿ ಬಹುಮಾನವನ್ನ ಸರ್ಕಾರ ಘೋಷಿಸಿದೆ. ತುಂಬಾ ಅಪಾಯಕಾರಿಯಾದ ಈ ವ್ಯಕ್ತಿ ತನ್ನ ವೇಷ ಬದಲಿಸಿಕೊಂಡು ಪೊಲೀಸರ ಕಣ್ಣು ತಪ್ಪಿಸಿ ದೇಶದಿಂದ ದೇಶಕ್ಕೆ ಹೋಗಿ ಭೂಗತ ಪಾತಕಿಗಳ ಜೊತೆ ಸೇರಿ ತನ್ನ ಮಾಫಿಯಾ ಜಾಲವನ್ನ ಲೀಲಾಜಾಲವಾಗಿ ನಡೆಸ್ತಾ ಇದ್ದಾನೆ. ಈತನ ಪತ್ತೆಗಾಗಿ ಪೊಲೀಸರು ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಮೈ ಗಾಡ್, ಇವನ್ನ ಬರೀ ಸೈಕೋ ಅನ್ಕೊಂಡಿದ್ದೆ. ಬ್ಲಡಿ ಸ್ಕೌಂಡ್ರಲ್, ಹಿ ಇಸ್ ಅ ಬಿಗ್ ಕ್ರಿಮಿನಲ್. ನಾನ್ ನೆನ್ನೆನೇ ಹೇಳ್ದೆ ನಿಮ್ಗೆ, ನೀವೇ ನೆಗ್ಲೆಕ್ಟ್ ಮಾಡಿದ್ರಿ. ಮೊದಲು ಪೊಲೀಸ್ ಫೋನ್ ಮಾಡಿ. ಓಂ ಸಾಂಪ್ರದಾಯಾಯ ನಮಃ. ನಮಸ್ಕಾರ ಅತ್ತೆ ಮಾವನವರಿಗೆ. ಹಬ್ಬ, ಈ ನಮ್ಮ ಆಸ್ಟ್ರೇಲಿಯಾದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ, ಒಬ್ಬ ಪುರೋಹಿತ ಮಾತ್ರ ಸಿಗಲ್ಲ. ಇವನನ್ನು ಎತ್ತಾಕೊಂಡ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನ್ ಸ್ವಾಮಿ ಇದು ಅನ್ಯಾಯ? ಸಮುದ್ರ ತೀರದಲ್ಲಿ ಪಿಂಡ ಬಿಡ್ತಿರೋ ನನ್ನ ರುಂಡ ಕತ್ತರಿಸಿನಿ ಅಂತ ಹೇಳಿ ಹೆದರಿಸಿ ಎತ್ತಾಕೊಂಡ್ ಬಂದಿದ್ದಾರೆ ಸ್ವಾಮಿ. ನಿನ್ ಪಿಂಡ ವಿಷಯ ಆಗಿರ್ಲಿ, ನನಗೆ ನನ್ ಜಾಸ್ಮಿನ್ ಇಂಪಾರ್ಟೆಂಟ್. ಒಳ್ಳೆ ಮುಹೂರ್ತ ನೋಡಿ ಬೇಗ ಮದುವೆ ಮಾಡಿಸು. ಡೇಟ್ ಫಿಕ್ಸ್ ಮಾಡೋ. ಬ್ಲಡಿ ಬಾಸ್ಟರ್ಡ್, ವಾಂಟೆಡ್ ಕ್ರಿಮಿನಲ್ ನೀನು. ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತ ಕೇಳಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಪೊಲೀಸಿಗೆ ಫೋನ್ ಮಾಡ್ತೇನೆ. ನಾನ್ ನಿಮ್ ಮನೆಗೆ ಬಂದಿರೋದು ಹತ್ತ ಕೇಳಕ್ಕಲ್ಲ ಡಾಕ್ಟರ್, ಹೆಣ್ಣು ಕೇಳಕ್ಕೆ. ನಾನ್ ಮಾಫಿಯಾ ಡಾನ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಮೆಂಟಲ್, ಎಲ್ಲ ನಿಜ. ಆದ್ರೆ ನಾನು ಈ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ.
ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಲೈಕ್ ಐ ವಾಂಟ್ ಅಂಡ್ ಐ ವಿಲ್ ಮ್ಯಾರಿ ದಟ್ಸ್ ಆಲ್. ಇಂಪಾಸಿಬಲ್. ನಾನ್ ಬದುಕಿರೋವರೆಗೂ ನನ್ನ ಮಗಳು ನಿನಗೆ ಸಿಗೋದಿಲ್ಲ. ನೀನ್ ಬದುಕಿರೋವರೆಗೂ ನಿನ್ ಮಗಳು ನನ್ ಸಿಗಲ್ವಾ? ನೋ, ಇಟ್ಸ್ ಓಕೆ. ಬೇಡ, ನೀನ್ ಬದುಕಿರೋದೇ ಬೇಡ. ಅತ್ತೆ ಮಾವನ ಕಾಲನ್ನ ಪನ್ನೀರಲ್ಲಿ ತೊಳೆಯೋಣ ಅಂತ ಬಂದ್ರೆ ರಕ್ತದಲ್ಲಿ ತೊಳೆಯೋ ಹಾಗೆ ಮಾಡ್ಬಿಟ್ರಿ. ಎನಿವೇ ಯು ಬೋತ್ ಆರ್ ಗ್ರೇಟ್. ವರದಕ್ಷಿಣೆ ಬದಲು ತಮ್ಮ ಪ್ರಾಣಾನೇ ಕೊಟ್ಬಿಟ್ರು. ಹೇ ಪುರೋಹಿತ, ಅಲ್ಲೆಲ್ಲೋ ಪಿಂಡ ಇಡ್ಬೇಕಂತ ಹೇಳ್ತಾ ಇದ್ದೆ, ಇಲ್ಲೇ ಇಡೋ ಪಿಂಡಾನ. ಈಗ ನನ್ ಜಾಸ್ಮಿನ್ ಕಾಲೇಜಲ್ಲಿ ಇರ್ತಾಳೆ, ಅಲ್ಲೇ ನಮ್ಮ ಮ್ಯಾರೇಜ್, ಅಲ್ಲೇ ಫಸ್ಟ್ ನೈಟ್. ಕಾಲೇಜ್ನಲ್ಲಿ ಫಸ್ಟ್ ನೈಟಾ? ಚೆನ್ನಾಗಿರಲ್ವಾ? ಹಾಗಾದ್ರೆ ಬೇಡ, ಮ್ಯಾರೇಜ್ ಕಾಲೇಜಲ್ಲಿ, ಫಸ್ಟ್ ನೈಟ್ ಓಪನ್ ಬೀಚ್ ಅಲ್ಲಿ.